10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ವಿಜ್ಞಾನದ ಪರೀಕ್ಷೆ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ನಾಳೆ 9ನೇ ತಾರೀಕು ನಡೆಯಲಿದೆ. ಅದರ ಸಲುವಾಗಿ ಈಗಾಗಲೇ ನಾವು 2 ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಈಗ ಪ್ರಶ್ನೆ ಪತ್ರಿಕೆ 3 ಮತ್ತು ಅದರ ಉತ್ತರಗಳನ್ನು ನೋಡೋಣ. ಇಲ್ಲಿ ನೋಡಿ, ಈಗ ಭೌತ ವಿಜ್ಞಾನದಲ್ಲಿ ಮೊದಲಿಗೆ ಒಂದು ಪೀನ ಮಸೂರದಿಂದ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಪೀನ ಮಸೂರದ ಮುಂದೆ ಇರಿಸಬೇಕಾದ ಸ್ಥಾನ ಅಂತ ಕೇಳಿದ್ದಾರೆ. ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ ಓಗಳ ಮಧ್ಯೆ ಇರಿಸಬೇಕು. ಉತ್ತರ. ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ? ಕನಿಷ್ಠ ಚದುರುವ ಬಣ್ಣ ಯಾವುದು? ಕೆಂಪು. ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ. ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ನೋಡಿ, ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ. ನೋಡಿ, ತಪ್ಪಾದ ಉತ್ತರ ಅಂತ ಕೇಳಿದ್ದಾರೆ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಇದು ತಪ್ಪಾದ ಹೇಳಿಕೆ. ಉಳಿದದ್ವೆಲ್ಲ ಸರಿ ಇದ್ದಾವೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ನೋಡಿ, ಸೇರ್ಪಡೆ ಇಲ್ಲದ ದಾಟಿದ ತಂತಿ ಯಾವ ರೀತಿ ಬರಿಬೇಕು? ಇದು ಸೇರ್ಪಡೆ ಇಲ್ಲದ ದಾಟಿದ ತಂತಿ. ಇನ್ನೊಂದೇನು? ವೋಲ್ಟ್ ಮೀಟರ್. ವೋಲ್ಟ್ ಮೀಟರನ್ನು ಈ ರೀತಿ ತೋರಿಸ್ಬೇಕು. ವೋಲ್ಟ್ ಮೀಟರ್. ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಕೆಳಗಿನ ಚಿತ್ರವನ್ನು ಗಮನಿಸಿ. ನೋಡಿ, ಎಕ್ಸ್ ಎಂದು ಗುರುತಿಸಿರುವ ಕೋನವನ್ನು ಹೆಸರಿಸಿ ಮತ್ತು ಆ ಕೋನದ ಉಂಟಾಗುವಿಕೆಗೆ ಕಾರಣವನ್ನು ಕೊಡಿ. ನೋಡಿ, ದಿಕ್ಪಲ್ಲಟ ಕೋನ. ಪಟ್ಟಕದ ವಿಶೇಷ ಆಕಾರವು ನಿರ್ಗಮನ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ನೋಡಿ, ಸುರುಳಿ 2ಕ್ಕೆ ಸಂಪರ್ಕಿಸಲಾಗಿರುವ ಪ್ಲಗ್ಗೆ ಕೀಯನ್ನು ಸೇರಿಸಿದಾಗ ಉಳಿದಿರುವ ಯಾವ ಸುರುಳಿಯಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ, ಏಕೆ ಅಂತ ಕೇಳಿದ್ದಾರೆ. ನೋಡಿ, ಚಿತ್ರವನ್ನು ನೋಡಿ ಚೆನ್ನಾಗಿ. ಉತ್ತರ ನೋಡಿ, ಸುರುಳಿ 1ರಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಸುರುಳಿ 3ಕ್ಕಿಂತ ಸುರುಳಿ 1ರಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾಗಿದೆ. ಏನು ಅಂದರೆ ಸುರುಳಿ 3ಕ್ಕಿಂತ ಸುರುಳಿ 1ರಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾಗಿದೆ. ಸುತ್ತುಗಳ ಸಂಖ್ಯೆ ಹೆಚ್ಚಾದರೆ ವಿದ್ಯುತ್ ಪ್ರವಾಹ ಹೆಚ್ಚು ಪ್ರೇರಿತವಾಗುತ್ತದೆ. ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ಅದೇ ಇದೆ ನೋಡಿ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ರೂಪಿಸಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿರುತ್ತವೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ 3 ಅಂಕ. ಪ್ರಶ್ನೆಯನ್ನು ನೋಡ್ತಾ ಹೋಗಿ, ಓದ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ಒಂದು ನಿಮ್ನ ಮಸೂರದ ಸಂಗಮ ದೂರವು 25 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ಈ ಸೂತ್ರ ಎಲ್ಲ ನಿಮ್ಗೆ ಗೊತ್ತಿರಬೇಕು, ಅಂದರೆ ನಿಮಗೆ ಕಂಡುಹಿಡಿಯಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ಈಗ ಬರುತ್ತೆ. ವಸ್ತು ದೂರ 100 ಸೆಂಟಿಮೀಟರ್, ವರ್ಧನೆ V/U m = +0.2 ಆಯಿತು. ಇನ್ನು ಕೆಳಗಿನವುಗಳನ್ನು ತೋರಿಸುವ ರೇಖಾಚಿತ್ರಗಳನ್ನು ಬರೆಯಿರಿ. ದೂರದೃಷ್ಟಿ ಕಣ್ಣು, ದೂರದೃಷ್ಟಿಗೆ ಪರಿಹಾರ. ನೋಡಿ, ದೂರದೃಷ್ಟಿ ಯಾವ ರೀತಿ ತೆಗಿಬೇಕು? ಹೈಪರ್ಮೆಟ್ರೋಪಿಯಾ. ದೂರದೃಷ್ಟಿ ಕಣ್ಣು, ದೂರದೃಷ್ಟಿಗೆ ಪರಿಹಾರ. ಇನ್ನು ಜೈವಿಕ ಅನಿಲ ಸ್ಥಾನದಲ್ಲಿರುವ ಪಾಚಕದ ಕಾರ್ಯವನ್ನು ತಿಳಿಸಿ. ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ ಎಂದು ಪುಷ್ಟೀಕರಿಸುವ ಅದರ 4 ಗುಣಗಳನ್ನು ತಿಳಿಸಿ. ಅಥವಾ ಉತ್ತಮ ಶಕ್ತಿಯ ಆಕಾರ ಹೊಂದಿರುವ ಯಾವುದಾದ್ರೂ 4 ಗುಣಗಳನ್ನು ತಿಳಿಸಿ. ಸೌರಕೋಶಗಳ ಪ್ರಮುಖ ಅನುಕೂಲಗಳನ್ನು ತಿಳಿಸಿ. ನೋಡಿ, ಇದನ್ನಾದ್ರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ನೋಡಿ, ಜೈವಿಕ ಅನಿಲ ಸ್ಥಾವರದಲ್ಲಿರುವಂತಹ ಪಾಚಕದ ಕಾರ್ಯ. ಇಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸೂಕ್ಷ್ಮಾಣುಜೀವಿಗಳು ಸಗಣಿ ಬಗಡದಲ್ಲಿರುವ ಸಂಕೀರ್ಣ ಸಂಯುಕ್ತಗಳನ್ನು ವಿಘಟಿಸುತ್ತವೆ. ಇಲ್ಲಿ ವಿಘಟನಾ ಕ್ರಿಯೆ ಪೂರ್ಣಗೊಂಡು ಜೈವಿಕ ಅನಿಲ ಬಿಡುಗಡೆಯಾಗುತ್ತದೆ. ಇನ್ನು ಬಿ ಉತ್ತರ ನೋಡಿ. ಬಿ ಪ್ರಶ್ನೆ ಏನಿತ್ತು? ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ ಎಂದು ಪುಷ್ಟೀಕರಿಸುವ ಅದರ 4 ಗುಣಗಳನ್ನು ತಿಳಿಸಿ ಅಂತಿದೆ. ಇಲ್ಲಿ 4 ಗುಣಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಇವು 4 ಗುಣಗಳು. ಇನ್ನು ಅಥವಾ ಪ್ರಶ್ನೆ ಉತ್ತರ. ಅಥವಾ ಪ್ರಶ್ನೆ ಏನಿತ್ತು? ಉತ್ತಮ ಶಕ್ತಿಯ ಆಕಾರ ಹೊಂದಿರುವ ಯಾವುದಾದ್ರೂ 4 ಗುಣಗಳನ್ನು ತಿಳಿಸಿ. ಸೌರಕೋಶಗಳ ಪ್ರಮುಖ ಅನುಕೂಲಗಳನ್ನು ತಿಳಿಸಿ. ಎ ಮತ್ತು ಬಿ. ಅಥವಾ ಪ್ರಶ್ನೆ ಉತ್ತರ ನೋಡಿ, ಉತ್ತಮ ಶಕ್ತಿಯ ಆಕಾರ ಹೊಂದಿರುವ ಗುಣಗಳು
ಮತ್ತು ಸೌರಕೋಶಗಳ ಪ್ರಮುಖ ಅನುಕೂಲಗಳು. ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗವನ್ನು ವಿವರಿಸಿ. ಕಾಂತೀಯ ಬಲರೇಖೆಗಳ 2 ಗುಣಗಳನ್ನು ತಿಳಿಸಿ. ಅಥವಾ ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಒಂದು ಸರಳ ವಿದ್ಯುತ್ ಮೋಟಾರನ್ನು ವಾಣಿಜ್ಯ ಮೋಟಾರ್ ಆಗಿ ಹೇಗೆ ಪರಿವರ್ತಿಸಲಾಗುವುದು? ನೋಡಿ, 12ರ ಎಲ್ಲ ಉತ್ತರಗಳನ್ನು ನೋಡೋಣ. ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ, ನೋಡ್ತಾ ಹೋಗಿ. ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಯನ್ನು ಎಳೆಯುವುದು. ನೋಡಿ, ಉತ್ತರಗಳನ್ನು ನೋಡ್ತಾ ಹೋಗಿ. ಇನ್ನು ಕಾಂತೀಯ ಬಲರೇಖೆಗಳ 2 ಗುಣಗಳು, ಯಾವುದಾದ್ರೂ 2 ಗುಣಗಳನ್ನು ಹೇಳಿದರೆ ಸಾಕು, ಯಾವುದಾದ್ರೂ 2. ಆಮೇಲೆ ಅಥವಾ ಪ್ರಶ್ನೆ ಉತ್ತರ ನೋಡಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ. ಒಂದು ಶಕ್ತಿಯುತ ಕುದುರೆಯಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ನೋಡಿ, ನೋಡ್ತಾ ಹೋಗಿ. ನೋಡಿ, ಸ್ಥಿರವಾದ ಕಾಂತದ ಬದಲು ವಿದ್ಯುತ್ ಕಾಂತವನ್ನು ಬಳಸುವುದರಿಂದ ವಿದ್ಯುತ್ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ, ಸುರುಳಿಯಿಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನು ಬಳಸುವುದರಿಂದ ಯಾವ ರೀತಿ ಹೆಚ್ಚಿಗೆ ಮಾಡ್ಬೋದು ಅನ್ನೋದು, ಯಾವುದಾದ್ರೂ 2 ಬರಬೇಕು. ಇನ್ನು 6ರಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ವಾಹಕದ ರೋಧ ಎಂದರೇನು? ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಉಪಕರಣಗಳನ್ನು ಸರಳಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ, ಏಕೆ? ವಿವರಿಸಿರಿ. ನೋಡಿ ಉತ್ತರಗಳನ್ನು. ಇನ್ನು ನೋಡಿ, ಭಾಗ ಬಿ ಯಲ್ಲಿ ರಸಾಯನ ವಿಜ್ಞಾನದಲ್ಲಿ ಪ್ರೊಪೆನಾಲ್ನ ಅಣುಸೂತ್ರ. ನೋಡಿ, ಪ್ರೊಪೆನಾಲ್ನ ಅಣುಸೂತ್ರ. ನಂತರ 15ನೇ ಪ್ರಶ್ನೆ ನೋಡಿ. ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೂಚಿಸುವ ಸರಣಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ. ಬ್ಯೂಟೇನ್ನ ರಚನಾ ಸಮಾಂಗಿಗಳ ರಚನೆಯನ್ನು ಬರೆಯಿರಿ. ಸಾಮಾನ್ಯವಾಗಿ ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಬಿಂದುಗಳನ್ನು ಹೊಂದಿವೆ, ಏಕೆ? ಮಾರ್ಜಕಗಳು ಸಾಬೂನುಗಳಿಗಿಂತ ಉತ್ತಮ ಸ್ವಚ್ಛಕಾರಿ, ಈ ಹೇಳಿಕೆಯನ್ನು ಸಮರ್ಥಿಸಿ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವೇಶವನ್ನು ತೋರಿಸುವ ಉಪಕರಣ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸಾರರಿಕ್ತ ಹೈಡ್ರೋಕ್ಲೋರಿಕ್ ದ್ರಾವಣವನ್ನು ಗುರುತಿಸಿ. ಮಿಶ್ರಲೋಹಗಳು ಎಂದರೇನು? ತಾಮ್ರದ 2 ಮಿಶ್ರಲೋಹಗಳನ್ನು ಹೆಸರಿಸಿ. ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ಇನ್ನು ಲೋಹದ ಮೇಲೆ ಅಭಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಚೆಲುವೆ ಪುಡಿ ರಾಸಾಯನಿಕ ಸೂತ್ರವೇನು? ಈ ಲವಣದ 2 ಉಪಯೋಗಗಳನ್ನು ಬರೆಯಿರಿ. ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು ಮತ್ತು ಜಠರರಸದಲ್ಲಿ. ನೋಡಿ, ಮೊಸರು ಲ್ಯಾಕ್ಟಿಕ್ ಆಮ್ಲ, ಜಠರರಸ ಹೈಡ್ರೋಕ್ಲೋರಿಕ್ ಆಮ್ಲ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ CaOCl2. ಉಪಯೋಗ ಏನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರುವ ಆಧುನಿಕ ಆವರ್ತಕ ಕೋಷ್ಟಕ ಭಾಗವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಅಥವಾ ಪ್ರಶ್ನೆ ನೋಡ್ಕೊಳ್ಳಿ, ಉತ್ತರವನ್ನು ನೋಡಿ. ಇನ್ನು ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅಣುಸೂತ್ರವು C2H2 ಆದರೆ ಆ ಸರಣಿಯ ಮುಂದಿನ 2 ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೆಯಿರಿ. ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸುವರು, ಏಕೆ? ಈ 26ನೇ ಪ್ರಶ್ನೆ ನೋಡಿ. ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಕಾರಣ ಕೊಡಿ, ಬಿ ಪಾರ್ಟ್ನಲ್ಲಿ. ನೋಡಿ, ರಾಸಾಯನಿಕ ಸಮೀಕರಣ: ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ ಅನ್ನೋದು. ನೈಸರ್ಗಿಕ ಅನಿಲ ಮೀಥೇನ್ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರೆಯುತ್ತದೆ ಅನ್ನೋದು. ಇನ್ನು ಕಾರಣ ಕೊಡಿ ನೋಡಿ. ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈನ ಹೊಳಪನ್ನು ಕಳೆದುಕೊಳ್ಳುತ್ತವೆ, ಯಾಕೆ ಅನ್ನೋದು ಇಲ್ಲಿ ಕೊಟ್ಟರೆ. ವಾತಾವರಣದಲ್ಲಿ ಗಾಳಿಯನ್ನೊಂದಿಗೆ ವರ್ತಿಸಿ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ನೋಡಿ, ಸ್ನಾನ ಪಲ್ಲಟ ಕ್ರಿಯೆ ನಡೆದಿದೆ.
ಇನ್ನು ಭಾಗ ಸಿಯಲ್ಲಿ ಜೀವವಿಜ್ಞಾನ ಅಂದರೆ ಜೀವಶಾಸ್ತ್ರ. ಸಸ್ಯಗಳ ಜೈಲಂ ಅಂಗಾಂಶದಿಂದ ಸಾಗಾಣಿಕೆಯಾಗುವ ವಸ್ತು ನೀರು. ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಹೂವು. ನೋಡಿ ಕ್ಯೂ ಮಾತ್ರ, ಇದಷ್ಟೇ. ತೆರೆದ ಪತ್ರರಂಧ್ರ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ನೋಡಿ ಬಹಳಷ್ಟು ಸಾರಿ ಕೇಳ್ತಾರೆ ಇದನ್ನು. ಶೀತಲೀಕರಣ ಘಟಕಗಳಲ್ಲಿ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಏಕೆ? ನೋಡಿ ಓಜೋನ್ ಪದರದ ತೆಳುವಿಕೆ ಮತ್ತು ಶೀತಲತೆಗೆ ಕಾರಣವಾಗುತ್ತವೆ. ಮರುಬಳಕೆಯು ಮರುಚಕ್ರೀಕರಣಕ್ಕಿಂತ ಉತ್ತಮ ಅಭ್ಯಾಸವಾಗಿದೆ, ಕಾರಣ ಕೊಡಿ. ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡುಗಳಿಂದ ಪೂರೈಕೆಯಾಗುತ್ತವೆ ಅಥವಾ ಕಾಗದ ರಹಿತ ಕೆಲಸವು ಒಂದು ಉತ್ತಮ ಅಭ್ಯಾಸ, ಕಾರಣ ಕೊಡಿ. ಕೃಷಿ ಭೂಮಿಯಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುವುದರಿಂದ ಆಗುವ 2 ಪ್ರಯೋಜನಗಳನ್ನು ತಿಳಿಸಿ. ನೋಡಿ ಎಲ್ಲದಕ್ಕೂ ಉತ್ತರವನ್ನು ನೋಡ್ಕೊಳ್ಳಿ. ಕಾಗದ ಬಳಕೆಯಿಂದ ಏನಾಗ್ತದೆ? ಅರಣ್ಯ ನಾಶ ಆಗ್ತದೆ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯು ಹೇಗೆ ಕಾರಣ ಆಗುತ್ತಾನೆ ವಿವರಿಸಿ. ನೋಡಿ ತಂದೆಯಲ್ಲಿ X ಮತ್ತು Y ಇರುತ್ತೆ, ತಾಯಿಯಲ್ಲಿ XX ಇರುತ್ತೆ. ಆದ ಕಾರಣ ವಾಯಿಂದ ಗಂಡು ಅಥವಾ ಹೆಣ್ಣು ಅನ್ನೋದು ನಿರ್ಧಾರ ಆಗ್ತದೆ. Y ವರ್ಣತಂತು ಪಡೆದ ಮಗು ತಾಯಿಯಿಂದ X ವರ್ಣತಂತು ಪಡೆಯುತ್ತೆ, ಆದ್ದರಿಂದ ಮಗುವಿನ ಲಿಂಗಾಣುಕೋಶವು XY ಆಗುತ್ತೆ. ಈ ಜೋಡಿಯಲ್ಲಿ ಗಂಡು ಮಗುವನ್ನು ಪ್ರತಿನಿಧಿಸುತ್ತದೆ, ಯಾಕಂದರೆ ತಾಯಿಯಲ್ಲಿ 2 XX ಇರ್ತವೆ. ಈ ರೀತಿ ತೋರಿಸ್ಬೋದು. ಇನ್ನು ಒಂದು ಜಲಪರಿಸರ ವ್ಯವಸ್ಥೆಯಲ್ಲಿ ಮೀನುಗಳು, ಪಕ್ಷಿಗಳು, ಕೀಟಡಿಂಬಗಳು ಮತ್ತು ಡಯಾಟಮ್ಗಳು ಕಂಡುಬಂದಿವೆ. ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಣಿ ರಚಿಸಿ. ಈ ಆಹಾರ ಸರಪಣಿಯಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ 10 ಕ್ಯಾಲೋರಿಗಳಷ್ಟು ಶಕ್ತಿಯು ಲಭ್ಯವಾದರೆ ಮೊದಲನೇ ಪೋಷಣಾಸ್ತರದ ಜೀವಿಗಳಿಗೆ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು? ಮುಟ್ಟಿದ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸಿ ವಿವರಿಸಿರಿ. ಆಕ್ಸಿನ್ ಮತ್ತು ಆಪ್ಸಿಕ್ ಆಮ್ಲ ಹಾರ್ಮೋನುಗಳ ಒಂದು ಕಾರ್ಯವನ್ನು ತಿಳಿಸಿ. ನೋಡಿ ಬಹಳಷ್ಟು ಸಾರಿ ಕೇಳ್ತಾರೆ. ಸ್ನಾಯು ಕೋಶಗಳು ನರಾವೇಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ಮಾನವರಲ್ಲಿ ಇನ್ಸುಲಿನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ. ನೋಡಿ ಆಕ್ಸಿನ್ಗಳು, ಆಪ್ಸಿಕ್ ಆಮ್ಲ ಎಲ್ಲವನ್ನು ನೋಡ್ತಾ ಹೋಗಿ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಈಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ. ನೋಡಿ ಮಾನವನ ಮೆದುಳಿನ ಬಗ್ಗೆ ಅಂತ ಬಹಳಷ್ಟು ಸಾರಿ ಕೇಳ್ತಾರೆ. ಇದೊಂದು ಫಿಕ್ಸ್ ಕ್ವಶನ್ ಇರುತ್ತೆ. ಮಾನವನ ಮೆದುಳಿನ ನೀಲ ಛೇದನೋಟದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ. ಮಹಾಮಸ್ತಿಷ್ಕ ಮತ್ತು ಮೆಡುಲ್ಲ ಗುರುತಿಸಿ. ಮೆದುಳಿನ ಚಿತ್ರ ಬರೆದು ಅದರ ಭಾಗಗಳನ್ನು ನೀವು ಬರಲಿಕ್ಕೆ ಕಲಿತ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಚೆಕರ್ ಬೋರ್ಡ್ ಬಗ್ಗೆ. F1 ಪೀಳಿಗೆ ಸಸ್ಯ ಲಕ್ಷಣ ಚೆಕರ್ ಬೋರ್ಡ್ ಸಹಾಯದಿಂದ F2 ಪೀಳಿಗೆ ಫಲಿತಾಂಶ ತೋರಿಸಿ. F1 F2 ಪೀಳಿಗೆ ಫಲಿತಾಂಶವನ್ನು ವಿಶ್ಲೇಷಿಸಿ. ಇದನ್ನು ಕೂಡ ಬಹಳಷ್ಟು ಸಾರಿ ಕೇಳ್ತಾರೆ. ಇನ್ನು ಅಥವಾ ಪ್ರಶ್ನೆ ನೋಡಿ. ಅನುವಂಶೀಯ ದಿಕ್ಚ್ಯುತಿ ಯಾವ ಸಂದರ್ಭದಲ್ಲಿ ವಿವೇಕವಾಗಿದೆ? 2 ಸಂದರ್ಭಗಳಲ್ಲಿ ಗುಣಗಳನ್ನು ಅನುವಂಶಿತವಾಗುತ್ತವೆ ಇಲ್ಲವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಪ್ಲನೇರಿಯಾ ಮತ್ತು ರೈಜೋಪಸ್ ಜೀವಿಗಳಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವನ್ನು ತಿಳಿಸಿ. ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರವೇನು? ನೆಫ್ರಾನ್ಗಳಲ್ಲಿ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ. ನೋಡಿ ಇಲ್ಲಿವರೆಗೆ ಈ ಪತ್ರಿಕೆ 3 ನೋಡಿದೆವು. ಈಗಾಗಲೇ 2 ಪತ್ರಿಕೆಗಳನ್ನು ನೋಡಿದ್ದು. ಮತ್ತೆ ಮುಂದಿನ ಒಂದು ವಿಷಯದೊಂದಿಗೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.